ಸ್ನೇಹಿತರೆ, ಒಂದು ಚಿಕ್ಕ ಪ್ಯಾಕೆಟ್ ಬೆಲೆ 5ರಿಂದ 10 ರೂಪಾಯಿ, ಆದರೆ ಇದರ ಬೇಡಿಕೆ 1000. ಪ್ರತಿಯೊಬ್ಬರು ಯೂಸ್ ಮಾಡೋ, ಪ್ರತಿಯೊಬ್ಬರಿಗೂ ಇಷ್ಟ ಆಗೋ, ಪ್ರತಿಯೊಬ್ಬರಿಗೂ ಬೇಕಾಗೋ ಐಟಮ್. ಪ್ರತಿದಿನ ಮಾರಾಟ ಆದರೆ ತಿಂಗಳಿಗೆ 1000 ರೂಪಾಯಿ ಆದಾಯ ತೆಗೆಯುವಂಥ ಒಂದೇ ಒಂದು ಬಿಸ್ನೆಸ್ ಬಗ್ಗೆ ಇದೆ ಅಂದರೆ ನೀವು ನಂಬ್ತೀರಾ? ಹಾಗಾದರೆ ಅದು ಯಾವ ಬಿಸ್ನೆಸ್ ಗೊತ್ತಾ? ಜನರಿಗೆ ಗೊತ್ತಿಲ್ಲದೆ ಇರೋ ಆದರೆ ವರ್ಷ ಪೂರ್ತಿ ಬೇಡಿಕೆ ಇರೋವಂಥ ಬಿಸ್ನೆಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಆದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಖಂಡಿತ ಯೂಸ್ಫುಲ್ ಆಗಿದೆ. ಕಡಿಮೆ ಬಂಡವಾಳದಲ್ಲಿ ಹೇಗೆ ಆರಂಭಿಸೋದನ್ನು ಕಡೆಯಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ಹಬ್ಬ, ಶುಭ ಕಾರ್ಯ, ಪೂಜೆ, ವ್ರತ, ಗೃಹ ಪ್ರವೇಶ, ಮದುವೆ, ಸೀಮಂತ ಇವುಗಳಲ್ಲಿ ಇದಿಲ್ಲದೆ ಯಾವುದೇ ಕಾರಣಕ್ಕೂ ಕಾರ್ಯ ಮುಂದೆ ಹೋಗಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಅಂದರೆ ತುಂಬ ಪ್ರಾಮುಖ್ಯತೆ ಕೊಡುವಂಥ ಒಂದು ಪ್ರಾಡಕ್ಟು, ಎಲ್ರಿಗೂ ಬೇಕಾಗುವಂಥ ಪ್ರಾಡಕ್ಟು. ಹೆಣ್ಮಕ್ಳಿಗಂತೂ ಎಸ್ಪೆಷಲಿ ಬೇಕೇ ಬೇಕು, ಯೂಸ್ ಮಾಡೇ ಮಾಡ್ತಾರೆ. ಖಂಡಿತ ಮಿಸ್ ಮಾಡದೆ ನೋಡಿ. ಇನ್ನೇನು ಶ್ರಾವಣ ಮಾಸ ಬಂದೇ ಬಿಡ್ತು ನೋಡ್ತಾನೆ. ಇನ್ನು ಒಂದೊಂದೇ ಹಬ್ಬಗಳ ಸರಮಾಲೆ ಬರ್ತಾ ಇದೆ. ಈಗ ನೀವು ಏನಾದರೂ ಸ್ವಲ್ಪ ಯೋಚನೆ ಮಾಡಿ ಈ ಬಿಸ್ನೆಸ್ನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ವಿ ಆಗೇ ಆಗ್ತೀರಾ. ಈ ಬಿಸ್ನೆಸ್ ಶುರು ಮಾಡೋಕ್ಕೆ ನಿಮಗೆ ಯಾವುದೇ ದೊಡ್ಡ ಮಳಿಗೆಗಳ ಅವಶ್ಯಕತೆ ಇಲ್ಲ. ಯಾವುದೇ ಒಂದಂಥ ದೊಡ್ಡ ಫ್ಯಾಕ್ಟರಿ, ಮಿಷನರಿ ಐಟಮ್ಗಳು ಕೂಡ ಬೇಕಾಗಿಲ್ಲ. ಮನೇಲೆ ಕುತ್ಕೊಂಡು ಸುಲಭವಾಗಿ ನಿಮ್ಮ ಟೈಮ್ ಸಿಕ್ಕಾಗ ಹೆಣ್ಮಕ್ಳು ಮಾಡೋವಂಥ ತುಂಬ ಸಿಂಪಲ್ ಬಿಸ್ನೆಸ್. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಂದ ಹಿಡಿದು ಗೃಹಿಣಿಯರು, ವಯಸ್ಸಾದರು ಯಾರು ಬೇಕಾದರೂ ಈ ಬಿಸ್ನೆಸ್ನ ಮಾಡ್ಬೋದು. ಇದಕ್ಕೆ ಯಾವುದೇ ಎಜುಕೇಷನ್ ಅವಶ್ಯಕತೆ ಇಲ್ಲ. ನಿಮಗೆ ಮಾಡ್ತೀವಿ ಅನ್ನೋಂಥ ಧೈರ್ಯ ಇದ್ದರೆ ಸಾಕು. ಏನಪ್ಪ ಅಂತಂದರೆ, ಇನ್ನೂ ಕ್ಯೂರಿಯಾಸಿಟಿನ ಕಾಯ್ಸೋಕ್ಕಾಗ್ತಾ ಇಲ್ಲ, ಹೇಳ್ತೀನಿ. ಅರಿಶಿಣ ಮತ್ತು ಕುಂಕುಮ ಪ್ಯಾಕಿಂಗ್ ಮಾಡೋವಂಥದ್ದು ಮಾಡಿಬಿಟ್ಟು ಅದನ್ನು ನಿಮ್ಮ ಹತ್ತಿರದ ಅಂಗಡಿಗಳಿಗೆ ಮತ್ತು ಪೂಜಾ ಸಾಮಗ್ರಿ ಅಂಗಡಿಗಳಿಗೆ, ಸಂತೆಗಳಲ್ಲಿ ಮಾರ್ಬಿಟ್ರೆ ಇದು ತುಂಬ ಲಾಭವನ್ನು ತಂದುಕೊಡೋವಂಥ ಬಿಸ್ನೆಸ್ಸು. ಆದರೆ ತುಂಬ ಜನ ಏನು ಮಾಡೋದು, ನನಗೆ ಕೆಲಸ ಇಲ್ಲ, ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಸುಲಭವಾಗಿ ಮನೇಲಿ ಕೂತ್ಕೊಂಡು ಅಕ್ಕಪಕ್ಕದವ್ರ ಜೊತೆಗೆ ಮಾತಾಡ್ಕೊತಾನೆ ಅವ್ರನ್ನು ಕರ್ಕೊಂಡು ಜೊತೆಗೆ ಈ ಬಿಸ್ನೆಸ್ನ ಮಾಡಿದರೆ ಅವರು ಇನ್ಕಮ್ ಮಾಡ್ಕೋಬೋದು, ಅಕ್ಕಪಕ್ಕದವ್ರಿಗೂ ಕೂಡ ಇನ್ಕಮ್ ಬರೋ ರೀತಿ ಮಾಡಿಕೊಡ್ಬೋದು. ಯೋಚನೆ ಮಾಡಿಬಿಟ್ಟು ಈ ಬಿಸ್ನೆಸ್ನ ಶುರು ಮಾಡಿದ್ರೆ ಈ ಟೈಮಲ್ಲಿ ಬೆಸ್ಟು. ಶ್ರಾವಣ ಮಾಸ ಮತ್ತು ಧನುರ್ಮಾಸದಲ್ಲಿ ಅಧಿಕ ಪರ್ಸೆಂಟು ಅರಿಶಿಣ ಕುಂಕುಮ ಖರ್ಚಾಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳಿಗೆ ವಿಶೇಷವಾದ ಸ್ಥಾನಮಾನಗಳಿದೆ. ಈಗ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಣುಮಕ್ಕಳಿಗೆ ಅರಿಶಿಣ ಕುಂಕುಮವನ್ನು ಕೊಡ್ತಾರೆ. ಮತ್ತು ಗೌರಿ ಗಣೇಶ ಹಬ್ಬ ಬಂತು. ಗೌರಿ ಗಣೇಶ ಹಬ್ಬಕ್ಕೆ ಬಾಗಿಣದ ಜೊತೆಗೆ ಅರಿಶಿಣ ಕುಂಕುಮ ಕೊಡೋವಂಥ ಪದ್ಧತಿ ಕೂಡ ನಮ್ಮಲ್ಲಿ ಇದೆ. ಅದೆಲ್ಲ ಬಿಟ್ಟು ಈಗ ಮನೆಗೆ ಒಂದು ಹೆಣ್ಮಕ್ಳು ಬಂದರೆ ಮಂಗಳವಾರ ಶುಕ್ರವಾರ ಅರಿಶಿಣ ಕುಂಕುಮ ಕೊಡದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರೂ ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದಿಲ್ಲ. ಹಾಗಾಗಿ ಪ್ರತಿದಿನ ಪೂಜೆ ಮಾಡುವಾಗ ಮತ್ತು ಮನೆ ಬಾಗಿಲಿಗೆ ಹೊಸ್ಲಿಗೆ ಇಡಬೇಕಾದ್ರೆ ಅರಿಶಿಣ ಕುಂಕುಮವನ್ನು ಬಳಸ್ತೀವಿ. ನಾವು ಬೆಳಗ್ಗೆ ಎದ್ದಾಗಿಂದ ಏನು ಬಳಸೋದ್ರು ಬಾಗಿಲಿಗೆ ಅರಿಶಿಣ ಕುಂಕುಮ ಅಂತೂ ಇಟ್ಟೇ ಇಡ್ತೀವಿ, ಬೇಕಾಗಿರುತ್ತೆ. ಇದು ಬಳಸೋದ್ರಿಂದ ಮನೆಗೆ ಲಕ್ಷ್ಮಿ ಬರ್ತಾಳೆ ಅನ್ನೋಂಥ ಒಂದು ನಂಬಿಕೆ ಇದೆ ಪುರಾತನ ಕಾಲದಿಂದನೂ. ಹಾಗಾಗಿ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಏನಪ್ಪ ಅಂದರೆ ಹೊಸ್ಲನ್ನು ತೊಳೆದ್ಬಿಟ್ಟು ಕ್ಲೀನಾಗಿ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಮನೆ ನಿತ್ಯ ಕೆಲಸಗಳನ್ನ ಶುರು ಮಾಡ್ತಾರೆ. 500 ರೂಪಾಯಿ ಕೊಟ್ಟು ಕುಂಕುಮ ತೊಗೊಂಬಂದರೆ ಹೆಚ್ಚು ಕಮ್ಮಿ ಒಂದು 1500 ಪ್ಯಾಕ್ಗಳನ್ನ ಮಾಡ್ಬೋದು. ಅದೇ ರೀತಿ ಕುಂಕುಮನೂ ಕೂಡ ಅರಿಶಿಣನೂ ಕೂಡ ಅಷ್ಟೇ, ಎರಡನ್ನೂ ಸೇಮ್ ಪ್ರಮಾಣದಲ್ಲಿ ಕೊಂಡ್ಕೊಬಂದು ಎರಡನ್ನೂ ಸೇಮ್ ಪ್ರಮಾಣದಲ್ಲಿ ಪ್ಯಾಕಿಂಗ್ ಮಾಡಿ ಮಾರಿದರೆ ಅದರಲ್ಲಿ 500 ರೂಪಾಯಿ ಖರ್ಚು ಮಾಡಿದರೆ 5000ವರೆಗೂ ಅರ್ನ್ ಮಾಡ್ಬೋದು, ಕಡಿಮೆ ಅಂದ್ರೂ. ನೋಡಿ, ಸುಲಭವಾಗಿ ಹಣ ಗಳಿಸೋ ಮಾರ್ಗ ಅಂತಂದರೆ ಇದೆ. ಈ ತರಹದ ಬಿಸ್ನೆಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಬೆಲ್ ಬಟನ್ನನ್ನು ಒತ್ತೋದನ್ನ ಮರಿಬೇಡಿ. ಇಂತಹ ಮೋಟಿವೇಶನ್ ಮತ್ತು ಬಿಸ್ನೆಸ್ ಐಡಿಯಾಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಇದೇ ರೀತಿ ವಿಡಿಯೋದೊಂದಿಗೆ ನಾಳೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.